ಸ್ಯಾಂಡಲ್ವುಡ್ ನ ಕಿರಿಕ್ ಪ್ರೇಮಿಗಳಾದ ರಕ್ಷಿತ್ ರಶ್ಮಿಕಾ ಜೋಡಿ ಈಗ ರಿಯಲ್ ಲೈಫ್ ನಲ್ಲೂ ಒಂದಾಗ್ತಾ ಇದ್ದಾರೆ. ಕೊಡಗಿನ ವಿರಾಜಪೇಟೆಯ ಸೆರೆನಿಟಿ ಹಾಲ್ ನಲ್ಲಿಂದು ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆಯಲಿದ್ದು ಕೊಡವ ಹಾಗೂ ಬನ್ಸ್ ಶಾಸ್ತ್ರದ ಪ್ರಕಾರ ಶಾಸ್ತ್ರಗಳು ನಡೆಯುತ್ತೆ. ಸಮಾರಂಭದಲ್ಲಿ ಸ್ಯಾಂಡಲ್ವುಡ್ ನ ಲವ್ ಬರ್ಡ್ಸ್ ವಜ್ರದುಂಗುರವನ್ನ ಬದಲಾವಣೆ ಮಾಡಿಕೊಳ್ತಾರೆ. ಎಂಗೇಜ್ಮೆಂಟ್ ಸಖತ್ ಕಲರ್ಫುಲ್ ಆಗಿರಲಿದ್ದು ಶ್ರದ್ಧಾ ಪೊನ್ನಪ್ಪ ಡಿಸೈನ್ ಮಾಡಿರುವಂತಹ ಕಾಸ್ಟ್ಯೂಮ್ ನಲ್ಲಿ ರಕ್ಷಿತ್ ಮಿಂಚಲಿದ್ದಾರೆ. ಇನ್ನು ರಶ್ಮಿಕಾ ನಿಶ್ಚಿತಾರ್ಥಕ್ಕೆ ಸ್ಪೆಷಲ್ ಕೇಕ್ ಕೂಡ ರೆಡಿಯಾಗಿದೆ. ಸಿನಿಮಾದಲ್ಲಿ ಸ್ಕ್ರೀನ್ ಶೇರ್ ಮಾಡಿದಂತಹ ಜೋಡಿ ರಿಯಲ್ ಲೈಫ್ ನಲ್ಲೂ ಜೊತೆಯಾಗ್ತಿರುವುದರಿಂದ ಅಭಿಮಾನಿಗಳಲ್ಲೂ ಕೂಡ ಖುಷಿ ಮನೆ ಮಾಡಿದೆ. ಓಕೆ, ಇನ್ನು ಎಂಗೇಜ್ಮೆಂಟ್ ನಡೆಯುವಂತಹ ಸ್ಥಳ ಹೇಗೆ ಸಿದ್ಧವಾಗಿದೆ ಮತ್ತು ಏನೆಲ್ಲ ಪ್ರಿಪರೇಷನ್ಸ್ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ವಿರಾಜಪೇಟೆಯಲ್ಲಿದ್ದಾರೆ. ಅಲ್ಲೊಂದು ವಾಕ್ ಥ್ರೂ ಮಾಡಿದ್ದಾರೆ. ಬನ್ನಿ ಅದರ ಝಲಕ್ ನೋಡೋಣ. ಕೊಡಗಿನ ವಿರಾಜಪೇಟೆಯಲ್ಲಿದ್ದೀನಿ. ಕಾರಣ ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣ ಅವರ ಮದುವೆ ನಿಶ್ಚಿತಾರ್ಥ ಸಮಾರಂಭ. ನಾನೀಗ ಸೆರೆನಿಟಿ ಹಾಲ್ ನಲ್ಲಿದ್ದೀನಿ. ಇದೇ ಹಾಲ್ ನಲ್ಲಿ ರಕ್ಷಿತ್ ಮತ್ತು ರಶ್ಮಿಕಾ ಅವರು ಎಂಗೇಜ್ಮೆಂಟ್ ರಿಂಗ್ ಅನ್ನ ಬದಲಾಯಿಸಿಕೊಳ್ತಾರೆ. ಬನ್ನಿ ಹಾಗಾದ್ರೆ ಯಾಕೆ ತಡ, ಒಳಗಡೆ ಎಂಟ್ರಿ ಕೊಡೋಣ. ಎಸ್, ನೋಡಬಹುದು ನಾವೀಗ ಪರ್ಪಲ್ ಮತ್ತು ಬಿಳಿ ಬಣ್ಣದ ಬಟ್ಟೆಗಳಲ್ಲಿ ಅಲಂಕರಿಸಲಾಗಿದೆ. ಲೈಟ್ಗಳೇ ಇಲ್ಲಿ ವಿಶೇಷ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಸಂಜೆ ನಂತರ ನಡೆಯುವಂತಹ ಕಾರ್ಯಕ್ರಮ. ಹಾಗಾಗಿ ಸಂಜೆಯಿಂದ ರಾತ್ರಿ 11 ಗಂಟೆವರೆಗೂ ನಡೆಯುತ್ತೆ ಕಾರ್ಯಕ್ರಮ. ಹಾಗಾಗಿ ಇಲ್ಲಿ ಲೈಟ್ಗಳನ್ನೇ ಹೆಚ್ಚಾಗಿ ಅಲಂಕರಿಸಲಾಗಿದೆ. ಒಳಗಡೆ ಕೂಡ ಒಂದಿಷ್ಟು ಅಚ್ಚರಿ ಅಲಂಕಾರಗಳು ಕಾದಿದೆ. ಬನ್ನಿ ಅದನ್ನ ತೋರಿಸ್ತೀನಿ. ನೋಡ್ಬೋದು ವಿಶೇಷ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಲೈಟ್ ಗಳನ್ನ ಹಾಕಲಾಗಿದೆ. ಕಲರ್ ಲೈಟು, ಹೆಚ್ಚಾಗಿ ಗ್ರೀನ್ಲಿ ಲೈಟ್ ಇರುತ್ತೆ. ಅದನ್ನ ಫ್ಯಾಮಿಲಿಯವರು ಹೇಳಿದ್ದಾರೆ. ಯಾಕಂದ್ರೆ ಹಸಿರು ಮತ್ತು ಬಿಳಿ ಅವರ ಫೇವರೇಟ್ ಅಂತೆ. ತುಂಬಾ ನ್ಯಾಚುರಲ್ ಆಗಿರ್ಲಿ. ಹಾಗೇನೆ ಕೊಡಗು ಬಂದ್ರೆ ಅದನ್ನೇ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು. ಗಿಡ ಮರ, ಹಸಿರು, ಮಂಜು, ಅದೇ ರೀತಿಯಲ್ಲಿ ಒಂದು ಕೂಲ್ ಆದ ವಾತಾವರಣ ಇರ್ಲಿ ಅನ್ನೋದಕ್ಕೋಸ್ಕರ ಹಸಿರಿನಲ್ಲೇ ಡೆಕೋರೇಷನ್, ಹಸಿರು ಬಣ್ಣವನ್ನೇ ಹೆಚ್ಚಾಗಿ ಮಾಡಿ ಅಲಂಕರಿಸಲಾಗಿದೆ ಅಂತ ಹೇಳ್ಬೋದು. ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀನಿ. ನೋಡಿ, ಇದೇ ಜಾಗದಲ್ಲಿ ರಕ್ಷಿತ್ ಮತ್ತು ರಶ್ಮಿಕಾ ವಜ್ರದುಂಗುರವನ್ನ ಪರಸ್ಪರ ಬದಲಾಯಿಸಿಕೊಳ್ತಾರೆ. ಜೊತೆಗೆ ತಯಾರಿ ಏನ್ ನಡೀತದೆ, ಈ ಒಂದು ದೊಡ್ಡ ಒಂದು ಆವರಣ ಇದೆ. ಇದರಲ್ಲಿ ಡಿಜೆ ಮ್ಯೂಸಿಕ್ ನಲ್ಲಿ ಎಲ್ಲರೂ ಡಾನ್ಸ್ ಮಾಡಲಿದ್ದಾರೆ. ಎರಡು ಕಡೆಯ ಕುಟುಂಬ, ಇದು ಎರಡು ಕುಟುಂಬಗಳ ಒಂದು ಗೆಟ್ ಟುಗೆದರ್ ಪಾರ್ಟಿ ಆಗಿರೋದ್ರಿಂದ ಒಂದು ರೀತಿಯಲ್ಲಿ ಒಂದು ಪಾರ್ಟಿ ರೀತಿಯಲ್ಲೇ ಇರುತ್ತೆ ಹೊರತು ಯಾವುದೇ ರೀತಿಯಲ್ಲಿ ಜಾಸ್ತಿ ಸಂಪ್ರದಾಯ ಜೊತೆಗೆ ಆಚರಣೆಗಳು ಇರೋದಿಲ್ಲ. ಬನ್ನಿ ಒಳಗಡೆ ಎಂಟ್ರಿ ಕೊಡೋಣ. ಅಲ್ಲಿ ಕೇಕ್ ಕಟಿಂಗ್ ಸೆಲೆಬ್ರೇಷನ್ ಇರುತ್ತಂತೆ. ಅದನ್ನ ಆ ದೃಶ್ಯವನ್ನ ತೋರಿಸುವಂತ ವ್ಯವಸ್ಥೆ ಮಾಡ್ತೀನಿ. ಇಲ್ಲಿ ಹಸಿರು ಮತ್ತು ಬಿಳಿ ಹೂಗಳನ್ನ ನೋಡಬಹುದು. ಬಿಳಿಯ ಗುಲಾಬಿ ಹೂಗಳನ್ನ ಬಳಸಲಾಗಿದೆ. ಜೊತೆಗೆ ಹಸಿರು ಗಿಡಗಳ ರೀತಿಯಲ್ಲಿ ಅಲಂಕರಿಸಲಾಗಿದೆ. ಕೊಡಗು ಅಂದ್ಮೇಲೆ ಅಲ್ಲಿ ಹಚ್ಚ ಹಸಿರು ಕಂಡೆ ಕಾಣುತ್ತೆ. ಹಾಗಾಗಿ ಇನ್ಯಾಕೆ ಜಾಸ್ತಿ ಅಲಂಕಾರ ಅನ್ಕೊಂಡು ಅದೇ ರೀತಿಯಲ್ಲಿ ಹಸಿರು ಬಣ್ಣನೇ ಉಪಯೋಗಿಸಿರೋದು ಒಂದು ವಿಶೇಷ ಅಂತ ಹೇಳ್ಬೋದು. ಈಗ ಹಾಲ್ ಕಡೆ ಎಂಟ್ರಿ ಕೊಡ್ತಾ ಇದ್ದೀನಿ. ಈಗ ಇನ್ನೂ ರೆಡಿ ಆಗ್ತದೆ. ಕಾರಣ ಸಂಜೆ ನಡೆಯುವಂತಹ ಕಾರ್ಯಕ್ರಮ ಆಗಿರೋದ್ರಿಂದ ಇನ್ನು ಎಲ್ಲಾ ರೀತಿಯಲ್ಲಿ ತಯಾರಿ ನಡೀತಾ ಇದೆ. ಇನ್ನು ಟೈಮ್ ಇದೆ. ಹೀಗಾಗಿ ಎಲ್ಲಾ ರೀತಿಯಲ್ಲಿ ಒಂದು ನಡೀತಾ ಇದೆ ಅಂತ ಹೇಳ್ಬೋದು. ನೋಡ್ಬೋದು ನಾವು ಆ ದೃಶ್ಯಗಳಲ್ಲಿ. ಸಂಜೆ ಅಷ್ಟೊತ್ತಿಗೆ ಎಲ್ಲವೂ ರೆಡಿ ಆದಂತಹ ಒಂದು ವೇದಿಕೆ ರೆಡಿ ಆಗ್ಬಿಡುತ್ತೆ. ದೀಪಗಳನ್ನ ಜಾಸ್ತಿ ನೋಡಬಹುದು. ಜೊತೆಗೆ ಹಸಿರು ಬಣ್ಣ ಆಗ್ಲೇ ಹೇಳ್ದಂಗೆ ಒಟ್ಟಾರೆಯಾಗಿ ನಾವು ದೃಶ್ಯಗಳಲ್ಲಿ ನೋಡಿದ್ವಿ. ಒಂದು ರೀತಿಯಲ್ಲಿ ತುಂಬಾ ಸಿಂಪಲ್, ಜೊತೆಗೆ ತುಂಬಾನೇ ಅಲಂಕಾರವಾಗಿ ಒಂದು ರೀತಿಯಲ್ಲಿ ಈ ಕಾರ್ಯಕ್ರಮ ನಿಶ್ಚಿತಾರ್ಥ ಸಮಾರಂಭ ರೆಡಿಯಾಗಿದೆ ಅಂತ ಹೇಳ್ಬೋದು. ವಿರಾಜಪೇಟೆಯಿಂದ ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಭಾರತಿ, ಎಂಟರ್ಟೈನ್ಮೆಂಟ್ ಬ್ಯೂರೋ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭಾರತಿ. ಮೇಕಿಂಗ್ ಮತ್ತು ಸೆಲೆಬ್ರೇಷನ್ ನ ಪ್ರಿಪರೇಷನ್ ಎರಡೂ ಕೂಡ ತೋರಿಸಿದ್ರಿ. ಆದ್ರೆ ಎಷ್ಟೊತ್ತಿಗೆ ಈ ಫಂಕ್ಷನ್ ಸ್ಟಾರ್ಟ್ ಆಗೋದು, ಯಾರೆಲ್ಲ ಬಂದಿದ್ದಾರೆ, ಅದರ ಕುರಿತಾಗಿ ಏನು ಅಪ್ಡೇಟ್ಸ್ ಇದೆ? ಖಂಡಿತವಾಗ್ಲೂ ಸಾಕಷ್ಟು ಮಂದಿಗೆ ಅದೇ ಕುತೂಹಲ. ಯಾರೆಲ್ಲ ಸಿನಿ ಗಣ್ಯರು ಆಗಮಿಸ್ತಾರೆ ರಕ್ಷಿತ್ ಮತ್ತು ರಶ್ಮಿಕಾ ಅವರ ಎಂಗೇಜ್ಮೆಂಟ್ ಗೆ ಅಂತ. ಯಾಕಂದ್ರೆ ಇಬ್ರು ಕೂಡ ಸಿನಿ ತಾರೆಯರು. ಹೀಗಾಗಿ ಸಾಕಷ್ಟು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಜೊತೆಗೆ ಆ ತಾರೆಗಳನ್ನ ನೋಡೋದಕ್ಕೋಸ್ಕರ ಸಾಕಷ್ಟು ಜನರು ಬರುವಂತಹ ನಿರೀಕ್ಷೆ ಕೂಡ ಇರುತ್ತೆ. ಸಾಕಷ್ಟು ಜನರಿಗೆ ಇನ್ವೈಟ್ ಮಾಡಿದಾರಂತೆ. ಸಾಕಷ್ಟು ಇನ್ನು ಇಂಡಸ್ಟ್ರಿಯಲ್ಗೆ ಇನ್ನಷ್ಟು ಇನ್ವೈಟ್ ಮಾಡಿದಾರಂತೆ. ಆದ್ರೆ ತುಂಬಾ ಆಪ್ತರಿದ್ದಾರೆ. ಅವರೆಲ್ಲ ವಿದೇಶದಲ್ಲಿದ್ದಾರೆ. ಜೊತೆಗೆ ಅಲ್ಲಿಂದ ತುಂಬಾ ದೂರ ಬೆಂಗಳೂರಿಂದ ಆಗಿರೋದ್ರಿಂದ ಅವರಿಗೆ ಶೂಟಿಂಗ್ ನಿಮಿತ್ತ ಒಂದಿಷ್ಟು ಜನ ಬರೋಕೆ ಸಾಧ್ಯ ಆಗ್ತಿಲ್ಲ ಅಂತ ಇದ್ರು. ಪುನೀತ್ ರಾಜ್ಕುಮಾರ್ ಅವರು ಬರುವ ನಿರೀಕ್ಷೆ ಇದೆ. ಗಣೇಶ್ ಅವರು ಬರುವಂತಹ ನಿರೀಕ್ಷೆ ಇದೆ. ಆದ್ರೆ ರಕ್ಷಿತ್ ಅವರ ಆಪ್ತರೇನಿದ್ರು ನಟ ಸುದೀಪ್ ಅವರು ಬ್ಯಾಂಕಾಕ್ ನಲ್ಲಿ ಶೂಟಿಂಗ್ ನಲ್ಲಿ ಇರೋದ್ರ ಕಾರಣ ಅವರು ಅಲ್ಲಿಂದನೇ ಶುಭಾಶಯನ್ನ ಹೇಳಿದಾರಂತೆ ಇಬ್ರಿಗೂ ಕೂಡ, ರಕ್ಷಿತ್ ಅವರಿಗೆ, ರಶ್ಮಿಕಾಗೆ ಕೂಡ. ಆದ್ರೆ ಪುನೀತ್ ರಾಜ್ಕುಮಾರ್ ಬರುವಂತಹ ನಿರೀಕ್ಷೆ ಇದೆ. ಯಾಕಂದ್ರೆ ಅವರು ರಶ್ಮಿಕಾ ಅವರ ಸಿನಿಮಾವನ್ನ ಅಂಜನಿ ಪುತ್ರದಲ್ಲಿ ಜೋಡಿಯಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ತುಂಬಾ ಆಪ್ತರು ಕೂಡ. ಜೊತೆಗೆ ಸಿನಿ ರಂಗದಿಂದನೂ ರಕ್ಷಿತ್ ಅವರಿಗೆ ಆಪ್ತರು. ಹೀಗಾಗಿ ಅವರು ಬರುವಂತಹ ನಿರೀಕ್ಷೆ ಇದೆ. ಇನ್ನು ಈಗಾಗಲೇ ಎಲ್ಲರಿಗೂ ವ್ಯವಸ್ಥೆ
ಮಾಡಲಾಗಿದೆ. ಅದಕ್ಕೂ ವಿಶೇಷವಾಗಿ ಏನಂದ್ರೆ 1,500 ಮಂದಿಗೆ ಈಗಾಗಲೇ ಎಲ್ಲಾ ಸುತ್ತಮುತ್ತಲಿನ ಎಲ್ಲಾ ರೆಸಾರ್ಟ್ಗಳು ಹೋಟೆಲ್ಗಳು ಬುಕ್ ಆಗಿವೆ. ಎಲ್ಲಾ ಅತಿಥಿಗಳನ್ನ ನೈಟ್ ಡಿಜೆ ಡ್ಯಾನ್ಸ್ ಮಾಡಿ ಅಲ್ಲಿಂದ ಊಟವನ್ನ ಮಾಡಿಸಿ ಇಲ್ಲೇ ಇರಿಸುವಂತಹ ಪ್ರಯತ್ನ. ಭಾರತಿ, ನಿಮ್ಮೆಲ್ಲ ಮಾಹಿತಿಗೆ